ಇಷ್ಟು ಜಾಗ ನಮ್ಗೆ ಹೋಗುತ್ತೆ, ಹಲವಾರು ಸಮಸ್ಯೆಗಳನ್ನು ಹೇಳಿದ್ವಿ. ಆದರೆ ನಾನು ಯಾರಿಗೂ ಒಪ್ಪಲಿಲ್ಲ. 100 ಅಡಿ ಮಾಡಬೇಕು, ಮಾಡ್ತೀನಿ. 100 ಅಡಿಗೆ ಸ್ವಲ್ಪ ಕೆಲಸ ಇಲ್ಲ. ನನ್ನ ವೈಯಕ್ತಿಕ ನಿರ್ಧಾರನೂ 100 ಅಡಿಗೆ ಇದ್ದಿದ್ದು. ಏನಂದ್ರೆ ಭವಿಷ್ಯ ಇನ್ನ 50-60 ವರ್ಷ ಆದರೂ ಕೂಡ ಆ ರಸ್ತೆ ಯಾವತ್ತೂ ಅಲ್ಲಿ ಟ್ರಾಫಿಕ್ ಆಯಿತು, ಜಂಜಟ್ ಆಯಿತು, ಪಾರ್ಕಿಂಗ್ ಇರಲಿಲ್ಲ, ಯಾವುದೇ ತೊಡಕು ಆಗೋದು. ಯಾಕಂದ್ರೆ 4 ವರ್ಷಕ್ಕೋ 5 ವರ್ಷಕ್ಕೋ ಇನ್ನೊಂದು 10 ವರ್ಷಕ್ಕೋ ರೋಡ್ನ ಹೊಡಿಲಿಕ್ಕೆ ಆಗಲ್ಲ, ಬಿಲ್ಡಿಂಗ್ನ ಹೊಡಿಲಿಕ್ಕೆ ಆಗಲ್ಲ. ಒಂದ್ಸಲಿ ಒಂದು ಕ್ರಮ ತಗೊಂಡ್ರೆ ಒಂದು 50-60 ವರ್ಷ 70 ವರ್ಷ ಅದು ಇರಬೇಕು. ಜೊತೆಗೆ ಇಂದಿನ ಜನಸಂಖ್ಯೆ ಇವತ್ತಿಲ್ಲ. ಇವತ್ತು ಜನಸಂಖ್ಯೆ ಬಹಳಷ್ಟು ಬೆಳೆದಿದೆ. ಹಿಂದೆ ಹೇಳಿದ್ರು ಕೆಲವರು, ಮದ್ದೂರು ಪಟ್ಟಣ, ಮೈಸೂರು, ಬೆಂಗಳೂರು ರೋಡ್ ಇಲ್ಲೇ ಎಲ್ಲ ಹೋಗ್ತಿದೆ. ಇವತ್ತಿನ ಬಸ್ಸಿನ ಸಂಖ್ಯೆ, ವೆಹಿಕಲ್ ಸಂಖ್ಯೆ, ಜನಸಂಖ್ಯೆ ಎಲ್ಲವೂ ಕಮ್ಮಿ ಇದ್ದು, ಎಲ್ಲವೂ ಇಲ್ಲೇ ಓಡಾಡ್ತಿದ್ವು. ಆದ್ರೆ ಹೇಳಿದ್ರು ಪಕ್ಕದಲ್ಲಿ ರೋಡ್ ಇದೆ. ಹೌದು, ಪಕ್ಕದಲ್ಲಿ ರೋಡ್ ಇದೆ, ಈ ಹಳೆ ರೋಡು ಇದೆ, ಮೇಲೂ ರೋಡ್ ಆಗಿದೆ. 3 ರೋಡ್ ಆಗಿವೆ. ಇವತ್ತು 3 ರೋಡ್ ಆದ್ರೂ ಟ್ರಾಫಿಕ್ ಸಮಸ್ಯೆ ಇದೇ ಇದೆ. ಅಂದ್ರೆ ಜನಸಂಖ್ಯೆ ಬೆಳೀತಾ ಇದೆ. ಜನಸಂಖ್ಯೆ ಬೆಳೆದಂಗೆ ಅಂಗಡಿ ಮುಂಗಟ್ಟುಗಳು ಬೆಳೀತಾ ಇವೆ, ವೆಹಿಕಲ್ಗಳು ಜಾಸ್ತಿ ಆಗ್ತವೆ, ಎಲ್ಲವೂ ಕೂಡ ಜಾಸ್ತಿ ಆಗ್ತವೆ. ಹಾಗಾಗಿ ರಸ್ತೆಗಳು ಕೂಡ ಜಾಸ್ತಿ ಆಗ್ತಾ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನನ್ನ ವೈಯಕ್ತಿಕ ನಿರ್ಧಾರ 100 ಅಡಿನೇ ಅಂತಾಗಿತ್ತು. ಸರ್ಕಾರದಿಂದಲೂ ಮುಖ್ಯಮಂತ್ರಿಗಳು ಕೂಡ 100 ಅಡಿನ ಘೋಷಣೆಯನ್ನು ಮಾಡಿದ್ರು, ಬಜೆಟ್ ಅನ್ನು ತಂದ್ರು, DPR ಸಿದ್ಧ ಆಗಿದೆ. ಪ್ರತಿಯೊಂದು ಆಗಿ